ಈ ದೇಶಕ್ಕೆ ಚಿನ್ನ ಕೊಡುವಂತ ಪ್ರದೇಶ ಮತ್ತೊಂದ್ಸಲ ಬಂದಿದ್ದೀನಿ. ಬಂದಿರುವಂತಹ ಮುಖ್ಯ ಉದ್ದೇಶ ಇವತ್ತು ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿ ಅವರ ಕಡೆಯಿಂದ ಅನಿರ್ದಿಷ್ಟಾವಧಿ ಸರದಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಹಟ್ಟಿ ಚಿನ್ನದ ಗಣಿ ಇವರು ಕಂಪನಿಗೆ ಕೊಟ್ಟಿರುವಂತ ಅವರು ಹೋರಾಟ ಮಾಡ್ತಿದ್ದಾರೆ. ಬನ್ನಿ ಕೇಳೋಣ ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ಏನ್ ಕಾರಣ ಅಂತ ಒಬ್ಬೊಬ್ಬರ ಹತ್ರ ಕೇಳೋಣ. ಧಿಕ್ಕಾರ ಧಿಕ್ಕಾರ ಹಟ್ಟಿ ಚಿನ್ನದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಹಟ್ಟಿ ಚಿನ್ನದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಹಟ್ಟಿ ಚಿನ್ನದ ಅಧಿಕಾರಿಗಳಿಗೆ ಧಿಕ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಯಾವ್ದಕ್ಕೋಸ್ಕರ ಇದು ಹೋರಾಟ ನಡೀತಾ ಇದೆ? ಎಷ್ಟು ದಿನದಿಂದ ಈ ಹೋರಾಟ ನಡೀತಾ ಇದೆ? 2008ರಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ತನ್ನ ಗಣಿ ವಿಸ್ತಾರಕ್ಕಾಗಿ ತಾನು 915 ಎಕರೆ ಮೊದಲೇ ಖರೀದಿ ಮಾಡಿತ್ತು. ಇನ್ನು 400 ಎಕರೆ ರೈತರ ಭೂಮಿಯನ್ನು ತಾನು ಖರೀದಿ ಮಾಡಿನೆಂದು ಸರ್ಕಾರಿ ಅಧಿಕಾರಿಗಳು ಸಾವು ಶಾಮೀಲಾಗಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಗಣಿ ಲೀಜಲ್ಲಿ ರೈತರ ಭೂಮಿಗಳನ್ನು ಕಬಳಿಸಲು ಹುನ್ನಾರ ಮಾಡಿತ್ತು ಹಟ್ಟಿ ಚಿನ್ನದ ಗಣಿ. ಈಗ ಅಷ್ಟೊಂದು ಜಮೀನು ಖರೀದಿದಾದ್ಮೇಲೆ ಎಲ್ಲರಿಗೂ ನೌಕರಿ ಕೊಟ್ಟಿಲ್ಲ, ಅಂದ್ರೆ ಅವರಿಗೆ ಅಲ್ಲಿ ಡ್ಯೂಟಿಗೆ ಯಾರಿಗೂ ತಗೊಂಡಿಲ್ಲ. ಅದರಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ, ಇನ್ನು ಬಾಕಿ ಎಷ್ಟು ಜನ ಉಳಿದಿದ್ದಾರೆ? ಟೋಟಲ್ 13 ಎಕರೆ ಗಣಿ ಲೀಜ್ನಲ್ಲಿ 915 ಎಕರೆ ಮೊದಲೇ ಅದಕ್ಕೆ ತಾನು ಖರೀದಿ ಮಾಡಿತ್ತು. ಅದಕ್ಕೆ ಭೂ ಪರಿಹಾರನು ಕೊಟ್ಟದ, ನೌಕರಿ ಕೊಟ್ಟದ. ಈಗ 400 ಎಕರೆದವರಿಗೆ ಭೂ ಪರಿಹಾರನು ಕೊಟ್ಟಿಲ್ಲ, ಮತ್ತೆ ಉದ್ಯೋಗನು ಕೊಟ್ಟಿಲ್ಲ. ಅವ್ರು 400 ಎಕರೆದಾಗ ಅವರಿಗೆ ಇಸಿಯಲ್ಲಿ ಏನಾದ್ರು ಹೆಸರು ಬರ್ತಾ ಇದೆಯಾ? ಯಾರ ಹೆಸರು ಬರ್ತಾ ಇದೆ, ಏನ್ ಹೆಸರು ಬರ್ತಾ ಇದೆ? ಹಟ್ಟಿ ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಹೆಸರಲ್ಲಿ ಬರ್ತಿದೆ ಹೆಸರು. ಸೊ ಇಸಿಯಲ್ಲಿ ಹೆಸರು ಬರ್ತಾ ಇದೆ ಅಂದ್ಮೇಲೆ ಅವರಿಗೆ ಯಾವುದೇ ತರಹದ ಸರ್ಕಾರ ಕಡೆಯಿಂದ ಸೌಲಭ್ಯ ಸಿಗೋದಿಲ್ಲ. ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಬರೋದ್ರಿಂದ ನಮ್ಗೆ ಬೆಳೆ ಸಾಲ ಸಿಗೋದಿಲ್ಲ, ಸರ್ಕಾರದ ಪರಿಹಾರ ಬರ್ತಕ್ಕಂಥ ಸಿಗೋದಿಲ್ಲ. ಮತ್ತೆ ನಾವು ಎಣ್ಣೆ ಮಾಡ್ಬೇಕಂದ್ರೂ ನಮ್ಗೆ ಎಣ್ಣೆ ಮಾಡಕ್ ಬರೋದಿಲ್ಲ. ಈ ತರ ಎಲ್ಲ ಕಷ್ಟ ರೈತರ ಜೊತೆಗೆ ಆಗ್ತಾ ಇರುವಂತದ್ದು. ಇದು ಹಟ್ಟಿ ಚಿನ್ನದ ಗಣಿ ಅಲ್ಲಿ ನಡೀತಿರುವಂತ ಅಂತ ಹೇಳಿದ್ರೆ ಇಡೀ ದೇಶಕ್ಕನೇ ಚಿನ್ನ ಕೊಡುವಂತ ಪ್ರದೇಶ. ಇದೆಲ್ಲರೂ ಗೊತ್ತಿದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಇಷ್ಟೊಂದು ರೈತರಿಗೆ ಇಷ್ಟೊಂದು ಅನ್ಯಾಯವಾಗ್ತಿದೆ, ಅವರಿಗೆ ಪರಿಹಾರ ಕೂಡ ಕೊಡ್ತಾ ಇಲ್ಲ. ಈ ತರ ವ್ಯವಸ್ಥೆ ನಡೀತಾ ಇದೆ. ಬನ್ನಿ ಇನ್ನೊಬ್ಬರ ಹತ್ರ ಕೇಳೋಣ ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಸರ್ ಇನ್ನು ಏನಾದ್ರು ಹೆಚ್ಚಾಗಿ ಹೇಳ್ತೀರಾ? ಈಗ ನೋಡಿ, ಹಟ್ಟಿ ಚಿನ್ನದ ಗಣಿ ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಆಗಿದೆ. ಇಡೀ ದೇಶಕ್ಕೆ ಒಂದು ಹೆಮ್ಮೆ ನಮ್ಮ ಹಟ್ಟಿ ಚಿನ್ನದ ಗಣಿ. ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಿ ಕೊಡುವಂತ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಹಟ್ಟಿ ಚಿನ್ನದ ಗಣಿ. ಹಾಗೂ ನಾವು ಯಾವುದೇ ಇಲ್ಲಿ ಬಿಟ್ಟು ಹಟ್ಟಿ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದಾಗ ನಮಗೆ ಹೆಮ್ಮೆ ಇದೆ, ಹಟ್ಟಿ ಚಿನ್ನದ ಗಣಿಯವರು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಇದೆ. ಇನ್ನೊಂದು, ನಾವು ಹಟ್ಟಿ ಚಿನ್ನದ ಗಣಿಯನ್ನ ನಾವು ಪೂಜಿಸ್ತೀವಿ. ಯಾಕಂತಂದ್ರೆ ಇಂದಿನ ನಮ್ಮ ತಾತನವರಾಯ್ತು, ಅಜ್ಜನವರಾಯ್ತು, ಮತ್ತು ನಮ್ಮ ಭಾಗದ ಎಲ್ಲ ರೈತರಿಗಾಯ್ತು, ನಮ್ಮ ಇಲ್ಲಿನ ಸಾರ್ವಜನಿಕರಿಗಾಯ್ತು ಒಂದು ಉದ್ಯೋಗ ಕೊಟ್ಟು ಅನ್ನವನ್ನು ಕೊಟ್ಟಿದೆ. ಆದರೆ ಇಲ್ಲಿನ ಅಧಿಕಾರಿಗಳ ಮೊಂಡುತನದಿಂದ, ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತಿನ ದಿನ ನಮ್ಮ ರೈತರೆಲ್ಲ ನಾವು ಬೀದಿಗೆ ಬಂದಿದ್ವಿ. ಯಾಕಪ್ಪ ಬೀದಿಗೆ ಬಂದಿದೀವಪ್ಪ ಅಂತಂದ್ರೆ, ಹಟ್ಟಿ ಚಿನ್ನದ ಗಣಿಯು 390 ಎಕರೆ ಜಮೀನನ್ನು ತನ್ನ ಹೆಸರಲ್ಲಿ ಇಸಿಯನ್ನು ಮಾಡಿಕೊಂಡಿದೆ, ನೋಂದಣಿ ಮಾಡಿಕೊಂಡಿದೆ. ಅದು ನಮ್ಮ 2022ರಲ್ಲಿ ನಮ್ಮ ರೈತರಿಗೆ ಗಮನಕ್ಕೆ ಬಂದಿದ್ದು. ರೈತರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದರಿಂದ ಯಾವುದೇ ತರದ ಎಣ್ಣೆ ಮಾಡಕ್ಕಾಗ್ತಾ ಇಲ್ಲ. ಇದರ ಬಗ್ಗೆ ನೀವು ಕಂಪನಿ ಅಧಿಕಾರಿಗಳಿಗೆ ಏನಾದ್ರು ಮನವಿ ಮಾಡಿದ್ದೀರಾ? ಈಗ ಆಲ್ರೆಡಿ ನಮ್ಮವರು 3-4 ವರ್ಷಗಳಿಂದ ಮನವಿ, ಪ್ರತಿಭಟನೆ ಎಲ್ಲ ಲೆಟರ್ನು ಕೊಟ್ಟಿದ್ದೀವಿ. ಎಸಿಯಿಂದ ಹಿಡಿದ್ಬಿಟ್ಟು ಡಿಸಿಯಿಂದ ಹಿಡಿದ್ಬಿಟ್ಟು ಚೀಫ್ ಸೆಕ್ರೆಟರಿವರೆಗೂ, ಅದು ಬಿಟ್ಟು ಮುಖ್ಯಮಂತ್ರಿವರೆಗೂ ನಾವು ಮನವಿ ಮಾಡಿದ್ದೀವಿ. ಅವ್ರಿಗೆ ನಮ್ಮ ಸಮಸ್ಯೆಗಳನ್ನು ಸಹ ತಿಳಿಸಿದ್ದೀವಿ. ನಾವು ಇದುವರೆಗಾದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ? ಯಾವುದೇ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ನಿಮ್ಗೆ? ಸ್ಪಂದನೆ ಸಿಕ್ಕಿದೆ. ಯಾವ ತರ ಸ್ಪಂದನೆ ಸಿಕ್ಕಿದೆ ಅಂತಂದ್ರೆ, ಏನು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಬರೀ ಈ ಸಮಸ್ಯೆನ ತಳ್ಕೊಂಡು ಹೋಗೋದು. ಈಗ ಆಲ್ರೆಡಿ 2022ರಿಂದ 3-4 ವರ್ಷ ಆಯ್ತು ಈ ಸಮಸ್ಯೆನ ತಳ್ಕೊಂಡೇ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಆದ್ರೆ ಇದುವರೆಗಾದ್ರೂ ಪರಿಹಾರ ಸಿಗ್ತಾನೆ ಇಲ್ಲ. ಪರಿಹಾರನ ಮಾತೇ ಬರ್ತಾ ಇಲ್ಲ ಅವ್ರ ಬಾಯಲ್ಲಿ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಯಾವ್ದು ಗಮನನೇ ಹರಿಸ್ತಾರೆ ನಿಮ್ ಬಗ್ಗೆನೂ ಕೂಡ? ಗಮನ ಹರಿಸೋದಲ್ಲ, ಅದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಇದೇ 2026 ಏಪ್ರಿಲ್ ತಿಂಗಳಲ್ಲಿ ಒಂದು ಸಭೆ ಕರೆದಿದ್ರು, ಕೊನೆ ಸಭೆ ಕರೆದಿದ್ರು ನಮಗೆ. ನಾವು ಅವತ್ತಿನ ದಿನ ಅದೇ ತಿಂಗಳಲ್ಲಿ ನಾವು ಸ್ಟ್ರೈಕ್ ಕುಂದ್ರೋಕೆ ನೋಟಿಸ್ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಅವತ್ತಿನ ದಿನ ಕೊಟ್ಟಾಗ ಅವರು ಒಂದು ಏನ್ ಕೊಟ್ಟರ ಒಂದು ಸ್ಟೇಟ್ಮೆಂಟ್ ಅಂತಂದ್ರೆ, 3 ತಿಂಗಳ ಒಳಗಡೆ ನಾವು ಲಿಖಿತವಾಗಿ ಕೊಟ್ಟಿದ್ದಾರೆ ನಮಗೆ. 3 ತಿಂಗಳ ಒಳಗಡೆ ನಿಮ್ಮ ಭೂ ಸಮಸ್ಯೆನ ನಾವು ಪರಿಹರಿಸಿಕೊಡ್ತೀವಿ, ನಾವು ಲೀಸಿಂದ ತೆಗೆದಾಕ್ತಿವಿ ಅಥವಾ ಉದ್ಯೋಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 3 ತಿಂಗಳ ಆಗಿ ಹೋಯ್ತು. ಮೊನ್ನೆ ಕಳೆದ 23ನೇ ತಾರೀಕಿಗೆ 3 ತಿಂಗಳ ಮುಗಿದೈತೆ. ಯಾವುದೇ ಪ್ರೋಸೆಸ್ ಇಲ್ಲಿವರೆಗಾದ್ರೂ ಸ್ಟಾರ್ಟೇ ಮಾಡಿಲ್ಲ ಅವರು.
ಸೊ ಇದೆಲ್ಲ ಇದುವರೆಗಾದ್ರೂ ಅಧಿಕಾರಿಗಳು ಗಮನ ಹರಿಸ್ತಾರೆ ಅಂತ ನಿಮ್ಮ ಒಪ್ಪಿಗೆ ಇದೆ. ಇನ್ನೂವರೆಗಾದ್ರೂ ಯಾರು ಪರಿಹರಿಸ್ತಾ ಇಲ್ಲ, ಬರ್ತಾ ಇಲ್ಲಿ ಹೋರಾಟ ಸ್ಥಳಕ್ಕೂ ಬಂದಿಲ್ಲ. ಸೊ ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಜೊತೆಗೆ ಮಾತುಕತೆ ಏನಾದ್ರು ಮಾಡಿದಾರಾ? ಈ ಧರಣಿ ಸ್ಥಳಕ್ಕಂತೂ ಯಾವ ಅಧಿಕಾರಿಗಳದು ಬಂದಿಲ್ಲ. ಅವ್ರದ್ದು ಯಾವ ತರ ಇದೆ ಅಂತಂದ್ರೆ ಡಿಕ್ಟೇಟರ್ಶಿಪ್. ಅವ್ರ ಕರೆದಲ್ಲಿ ನಾವು ಹೋಗ್ಬೇಕು, ಅವ್ರನ್ನ ಇಲ್ಲಿಗೆ ಬರಕ್ ಅವ್ರು ರೆಡಿ ಇಲ್ಲ. ಅಂದ್ರೆ ಇದುವರೆಗಾದ್ರೂ ಯಾರು ಬಂದಿಲ್ಲ. ಈ ತರ ವ್ಯವಸ್ಥೆ ನಮ್ಮ ಹಟ್ಟಿ ಚಿನ್ನದ ಗಣಿ ಅಲ್ಲಿ ನಡೀತಾ ಇರುವಂತದ್ದು. ಸೊ ನಿಮ್ಮ ಹೆಸರೇನು, ಮತ್ತೆ ಎಲ್ಲಿಂದ ಬಂದಿದ್ದೀರಾ, ಏನ್ ಕಟ್ಟಿ? ಸುರೇಶ್ ಗೌಡ ಪೊಲೀಸ್ ಪಾಟೀಲ್, ಹಟ್ಟಿ ಚಿನ್ನದ ಗಣಿ ನಮ್ಮದು. ಸರ್ ತಮ್ಮ ಹೆಸರು? ಶಿವಪುತ್ರಪ್ಪ ಹಟ್ಟಿ. ನೋಡಿದ್ರಲ್ಲ, ಈ ತರ ಪರಿಸ್ಥಿತಿ ಎಲ್ಲ ಉಂಟಾಗ್ತಿರುವಂತದ್ದು ಹಟ್ಟಿ ಚಿನ್ನದ ಗಣಿಯಲ್ಲಿ ಕಂಡ್ರೆ ಇಡೀ ದೇಶಕ್ಕೆ ಚಿನ್ನ ಕೊಡುವಂತ ಪ್ರದೇಶದಲ್ಲಿ ಈ ತರ ವ್ಯವಸ್ಥೆ ಆಗ್ತಾ ಇದೆ. ಸೊ ದಯವಿಟ್ಟು ಅಧಿಕಾರಿಗಳು ಬಂದು ದಯವಿಟ್ಟು ಇಲ್ಲಿ ಬಂದು ಒಂದ್ಸಲ ಇವ್ರ ಜೊತೆಗೆ ಮಾತುಕತೆ ನಡೆಸಿ ಇವರಿಗೆ ಪರಿಹಾರ ಕೊಡಿಸಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆವಾಗಿದೆ. ಹೋರಾಟ